ಭಾರತವನ್ನು ಅತಿ ಹೆಚ್ಚು ಕಾಲ ಆಳಿದ ಚುನಾಯಿತ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ಹೆಸರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮುರಿದ ಮೇಲೆ ಬಂತು. 4398 ದಿವಸ ನೆಹರು ಪ್ರಧಾನಿಯಾಗಿದ್ರು. 1964ರಲ್ಲಿ ಕೊನೆಯುಸಿರು ಎಳೆಯುವ ತನಕ ನರೇಂದ್ರ ಮೋದಿ ಅವರು ಇವತ್ತಿಗೆ ಸರಿಯಾಗಿ 2014ರಲ್ಲಿ ಅಧಿಕಾರ ವಹಿಸಿಕೊಂಡು 4399 ದಿನಗಳಾದ ನೆಹರು ಅವರ ದಾಖಲೆಯನ್ನು ಇವತ್ತು ನರೇಂದ್ರ ಮೋದಿ ಮುರಿದರು. ಈ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರದೊಂದು ಸ್ಟೇಟ್ಮೆಂಟ್ ನೆನಪಾಗುತ್ತೆ. ಅವರು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಹೇಳಿದ್ದರು, ಅಥವಾ ಅಧಿಕಾರದ ಕೊನೆಯ ದಿನಗಳಲ್ಲಿ ಹೇಳಿದ, ಮುಂದಿನ ದಿನಗಳಲ್ಲಿ ಇತಿಹಾಸ ನನ್ನನ್ನು ಇನ್ನಷ್ಟು ಪಾರದರ್ಶಕ ನೋಡುತ್ತೆ ಅನ್ನೋ ಭರವಸೆ ನನಗಿದೆ. ಅದರ ಅರ್ಥ ಮನಮೋಹನ್ ಸಿಂಗ್ ಆದ ನಾನು ಏನ್ ಮಾಡಿದೆ, ಏನ್ ಮಾಡಲಿಲ್ಲ, ಯಾವ್ದ್ರಲ್ಲಿ ಸಫಲ ಆದ, ಯಾವ್ದ್ರಲ್ಲಿ ವಿಫಲ ಆದೆ, ಇದೆಲ್ಲದರ ಬಗ್ಗೆ ಒಂದು ಪಾರದರ್ಶಕ ಅನಾಲಿಸಿಸ್ ಅನ್ನು ಮುಂದಿನ ದಿನಗಳಲ್ಲಿ ಇತಿಹಾಸ ಮಾಡುತ್ತೆ ಅನ್ನೋ ಭರವಸೆ ನನಗಿದೆ ಅಂತ. ಹಂಗಾಗಬೇಕು. ಯಾವ್ಯಾವ ಸರ್ಕಾರ, ಯಾವ್ಯಾವ ನಾಯಕ ದೇಶಕ್ಕೆ ಏನ್ ಮಾಡಿದ್ರು, ಏನ್ ಮಾಡಬಹುದಾಗಿತ್ತು, ಏನ್ ಮಾಡಲಿಲ್ಲ, ಅವರ ಕಾಲದಲ್ಲಿ ದೇಶ ಯಾವ್ಯಾವ ಕ್ಷೇತ್ರದಲ್ಲಿ ಎಲ್ಲಿಂದ ಎಲ್ಲಿಗೆ ಬಂತು, ಇಡೀ ದೇಶದ್ದೇ ಅಂದ್ರೆ ಸರ್ಕಾರದ ರೂಪದಲ್ಲಿ ಒಂದು ಔಟ್ಲುಕ್ ಇರುತ್ತೆ ನೋಡಿ, ಯಾವ್ಯಾವ ವಿಷಯ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಅದು ಮುಂಚೆ ಹೆಂಗಿತ್ತು, ಆಮೇಲೆ ಏನಾಯ್ತು, ಅವರ ಒಟ್ಟಾರೆ ಆಡಳಿತ ಯಾವುದಕ್ಕೆ ಅತಿ ಹೆಚ್ಚು ಒತ್ತು ಕೊಡ್ತು, ಅದೆಲ್ಲದರ ಫೇರ್ ನಿಷ್ಪಕ್ಷಪಾತ ಅನಾಲಿಸಿಸ್ ಒಂದು ಆಗಬೇಕು. ಆದಾಗ ಗೊತ್ತಾಗತ್ತೆ ನಮಗೆ, ಅಂದ್ರೆ ಯಾರ್ಯಾರ ಕೊಡುಗೆ ದೇಶಕ್ಕೆ ಏನೇನಿತ್ತು ಅನ್ನೋದು ಹಂಗಾದಾಗ ಗೊತ್ತಾಗುತ್ತೆ. ನೆಹರು ಅವರ ಆಡಳಿತ, ಮೋದಿ ಅವರ ಆಡಳಿತದ ಡೈರೆಕ್ಟ್ ಕಂಪ್ಯಾರಿಸನ್ ಕೆಲವರು ಹೇಳ್ಬಿಡ್ತಾರೆ. ಒಂದು ಪಕ್ಕಾ ಸೋಷಿಯಲಿಸ್ಟ್ ಮನಸ್ಥಿತಿಯಿಂದ ಬಂದಿದ್ದಂತಹ ನೆಹರು ಅವರು ದೇಶ ಹೇಗೆ ಮುಂದುವರಿಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋ ಬಗ್ಗೆ ನೆಹರು ಅವರ ಅಭಿಪ್ರಾಯ ಏನಾಗಿತ್ತು, ಮೋದಿ ಅವರ ಅಭಿಪ್ರಾಯ ಏನಾಗಿತ್ತು, ದೇಶದ ಭದ್ರತೆ ಅವರ ಅಭಿಪ್ರಾಯಕ್ಕೂ ಇವರ ಅಭಿಪ್ರಾಯಕ್ಕೂ ವ್ಯತ್ಯಾಸ ಇತ್ತ, ಏನ್ ವ್ಯತ್ಯಾಸ ಇತ್ತು, ವಿದೇಶಾಂಗ ನೀತಿಗಳು ಏನ್ ವ್ಯತ್ಯಾಸಗಳಿದ್ದವು, ದೇಶದ ಚರಿಷ್ಮಾ, ಧಾರ್ಮಿಕ ನಂಬಿಕೆಗಳು, ಇಂಡಸ್ಟ್ರಿಯಲೈಸೇಷನ್, ಶಿಕ್ಷಣ, ಇವುಗಳಲ್ಲಿದ್ದಂಥ ದೃಷ್ಟಿಕೋನದ ವ್ಯತ್ಯಾಸಗಳ ಬಗ್ಗೆ ಬೇಕಿದ್ರೆ ಚರ್ಚೆ ಆಗಬಹುದು, ಡೆಫಿನೆಟ್ಲಿ ಆಗಬಹುದು. ಆ ಹೋಲಿಕೆಯನ್ನು ಮಾಡಿದ್ರು ಕೂಡ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ, ಅಜಗಜಾಂತರ ವ್ಯತ್ಯಾಸಗಳು.